ಸಿದ್ರಾಮು ಸಿದ್ರಾಮು. ಓ ಶಾನ್ಭೋಗ್ರು, ಬನ್ನಿ ಬನ್ನಿ ಬನ್ನಿ. ಪರವಾಗಿಲ್ಲ, ಇರ್ಲಿ ಬಿಡಪ್ಪ. ಕೂತ್ಕೊಳ್ಳಿ. ಅಪರೂಪಕ್ಕೆ ಬಂದಿದ್ದೀರಾ? ಏನ್ ಸಮಾಚಾರ? ಬರ್ದೆ ಇನ್ನೇನ್ ಮಾಡ್ಲಿ ಸಿದ್ರಾಮು. ನನ್ ಮಗಳು ನೋಡ್ಕೊಂಡು ಹೋಗಿದ್ರಲ್ಲ ಗಂಡಿನ ಕಡೆಯವರು, ಅವ್ರಿಗೆ 20,000 ರೂಪಾಯಿ ವರದಕ್ಷಿಣೆ ಕೇಳ್ತಾ ಇದ್ದಾರೆ. ಈ ದರಿದ್ರ ವರದಕ್ಷಿಣೆ ಕೊಟ್ಟು ಯಾಕೆ ಮದುವೆ ಮಾಡ್ತೀರಾ ಶಾನ್ಭೋಗ್ರೆ? ಅದು ಕಾನೂನಿಗೂ ವಿರುದ್ಧ. ಈ ಪ್ಯಾಟೆನಲ್ಲಿ ಸಣ್ಣ ಪುಟ್ಟ ಚಾಕ್ರಿ ಮಾಡ್ಕೊಂಡು ಹಣ ಹಣ ಅಂತ ಬಾಯಿ ಬಿಡೋ ಪ್ಯಾಟೆ ಹುಡುಗರಿಗಿಂತಲೂ ಹಳ್ಳಿ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ಬೋದಿತ್ತು. ಕೊಡಬಹುದಿತ್ತು, ಆದ್ರೆ ಸಿಟಿಲಿರೋ ಸುಖ ಹಳ್ಳಿಲಿಲ್ಲ ಅನ್ನೋ ಭಾವನೆ ಬೇರೂರ್ ಬಿಟ್ಟಿದ್ಯಲ್ಲಪ್ಪ. ಹಂಗಾದ್ರೆ ಇನ್ನೊಂದೆರಡು ವರ್ಷ ಇರ್ಲಿ ಬಿಡಿ. ನಿಮ್ ಮಗಳಿಗೂ ಏನಂತ ವಯಸ್ಸಾಗಿಲ್ವಲ್ಲ? ವಯಸ್ಸಾಗಿಲ್ಲ ಆಗಿಲ್ಲ ಅಂತ ಹೋದ ಹುಣ್ಣಿಮೆಗೆ 30 ತುಂಬ್ತು. ಈಗಲೂ ಅವಳಿಗೆ ಮದುವೆ ಮಾಡ್ಲಿಲ್ಲ ಅಂದ್ರೆ ಯಾಕೆ ಮಾಡ್ಲಿಲ್ಲ ಅಂತ ಅವಳು ಕೇಳೋದಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ತಾಳಷ್ಟೇ. ಈಗ ನನ್ನಿಂದ ಏನಾಗ್ಬೇಕು ಅದೇಳಿ. ಯಾವ ಬಾಯಲ್ಲಿ ಹೇಳಿ ಸಿದ್ರಾಮು? ನಿನ್ನ ಹತ್ರನೂ ಹಣ ಇಲ್ಲ ಅಂತ ನನಗೆ ಗೊತ್ತು, ಆದ್ರೆ ದೇಹಿ ಅಂತ ಮನೆ ಬಾಗಿಲಿಗೆ ಬಂದವರನ್ನ ನೀನ್ ಕೈ ಬಿಡಲ್ಲ ಅಂತ ಬಂದಿದ್ದೀನಿ. ಧರ್ಮಕ್ಕೆ ಅಂತ ಕೊಡಬೇಡಪ್ಪ, ಸಾಲ ಅಂತ ಕೊಡು. ಸಾಯೋದ್ರೊಳಗಾಗಿ ನಿನ್ನ ಋಣ ತೀರಿಸ್ತೀನಿ. ನನ್ನ ಮಗಳ ಮೇಲೆ ಆಣೆ. ಛೇ, ಇದಕ್ಕೆಲ್ಲ ಯಾಕೆ ಆಣೆ ಇಡ್ತೀರಿ? ನಾನೆಲ್ಲ ಬಂದೋಬಸ್ತ್ ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ, ಹೋಗ್ಬಿಟ್ಟು ಬನ್ನಿ. ತುಂಬಾ ಉಪಕಾರ ಮಾಡಿದ ಹಾಗಾಯ್ತು. ಬರ್ತೀನಿ. ಅಲ್ಲಪ್ಪ ಸಿದ್ರಾಮ, ಊರ್ ಹೆಣ್ಮಕ್ಳು ಮದ್ವೆ ಉಸಾಬರಿ ಎಲ್ಲ ನೀನೇ ಒತ್ಕಂತಿದ್ಯಲ್ಲ, ನಿನ್ನ ಮದ್ವೆ ಬಗ್ಗೆ ಏನಾರ ರವಷ್ಟು ಚಿಂತೆ ಆಯ್ತಾ ನಿನಗೆ? ನಿನ್ ವಯಸ್ಸಿನವರೆಲ್ಲ ಮದ್ವೆ ಆಗಿ ಮಕ್ಳು ಆಡ್ಸ್ಕೊಂಡವ್ರೆ. ಚಿಂತೆ ಮಾಡಿ ಏನ್ ಸುಖಾಜಿ? ಹಳ್ಳಿ ಹುಡುಗಿಯರೆಲ್ಲ ಪ್ಯಾಟೆ ಐಕಳ್ನೆ ಮದುವೆ ಆಗ್ತೀವಿ ಅಂತ ಹಠ ಮಾಡಿ ಕುಂತಿರೋವಾಗ ಈ ಹಳ್ಳಿ ಐದನ್ನು ಯಾರು ಮದುವೆ ಆಗ್ತಾರೆ ಹೇಳು? ಯಾಕಾಗಕ್ಕಿಲ್ಲ? ನಿನ್ನಂತೊಂದ್ ಸಿಗೋಕೆ ಅದೃಷ್ಟ ಇರ್ಬೇಕಂಡು ಹೇಳು. ಇರ್ಬೇಕಜ್ಜಿ, ಆದ್ರೆ ಇಲ್ಲವಲ್ಲ. ಯಾಕಿಲ್ಲ? ನಿನಗೆ ಅಂತ ಭೂಮಿ ಮ್ಯಾಗ ಒಬ್ಳು ಹುಟ್ಟೆ ಇರ್ತಾಳೆ. ಅವನ್ ಮಕ್ ನನ್ ಜೋಡ್ ಸಿಕ್ಸ. ಅವನ್ಯಾ ಸೀಮೆ ಗಂಡ್ಸು ಅಂತೀನಿ. ಅಲ್ಕಂಡ್ ಕೆಂಪಿ, ದುಡ್ಡು ಕೊಟ್ಟು ಹೆಂಗಸನ್ನು ಕೊಂಡ್ಕೊಳ್ಳೋದು ಕೇಳಿದೀನಿ, ಆದ್ರೆ ದುಡ್ಗೆ ಗಂಡ್ಸನ್ನು ತಮ್ಮನ್ ತಾವೇ ಮಾಡ್ಕೊಳ್ಳೋದು ಎಲ್ಲಾದ್ರೂ ನೋಡಿದ್ಯಾ? ಇಲ್ಲ ಅನ್ನೋ. ಇಲ್ಲ. ಮತ್ತೆ ದೊಡ್ಡದಾಗ ಹಲ್ಕಿಸ್ಕೊಂಡು ನಾನ್ ವಿಕ್ಟೋರಿಯಾ ಆಸ್ಪತ್ರೆ ಕಾಂಪೌಂಡ್ರು ನನ್ಗೊಂದು 1,00,000 ಕೊಡಿ, ನಿಮ್ ಬನ್ನೇರಿನ ಬೆನ್ನಿ ಕಟ್ಕೊಂಡು ಬೆಂಗಳೂರಿನಾಗ ಅರ್ಗಿಣಿ ನೋಡ್ಕೊಂಡಾಗ ನೋಡ್ಕೋತೀನಿ ಅಂತ. ಅದಕ್ಕೆ ನಮ್ಮಪ್ಪ ಏನಂತ ಗೊತ್ತಾ? ಏನು ಆಯ್ತು, ನನ್ ಮಗಳು ಸುಖದ ಮುಂದೆ 1,00,000 ಒಂದ್ ಇದಕ್ ಸಮಾನ ಅಂದ್ಬಿಡೋದ ಅಂತೀಯಲ್ಲ. ಆಮೇಕೆ ಅನ್ನು. ಆಮೇಕೆ ಏಯ್ ಸುಮ್ಕೆ ಮಾತ್ ಕೇಳಿದ್ರ ಆಯ್ತಾ? ಸರಿಯಾಗಿ ನಡಮಿ ಸಸ್ಯ. ಆಮೇಕೆ ನಾನು ಇದ್ದವಳು ಏನಂದೆ ಗೊತ್ತಾ? ಗೊತ್ತಿಲ್ಲ. ಏನಂದೆ ಅಂತ ಕೇಳು. ಏನಂದೆ? ಓಯ್ ಎದ್ದಳ ಮೇಕೆ, 1,00,000 ಕೊಟ್ರೆ ನೀನೇ ಆಗ್ಬೇಕಾ ಮದ್ವೆಗೆ? ಮಹಾರಾಜನೇ ಬರ್ತಾನೆ. 1,00,000 ಕೊಟ್ಟು ನಿನ್ನ ಪಂಚಾಯತ್ ಚಡ್ಡಿ ಹೋಗ್ಯಕ್ ಬರ್ತೀನಿ ಅನ್ಕೊಂಡ್ಯಾ? 1,00,000 ಅಲ್ಲ, 10,00,000 ನೀನೇ ಕೊಟ್ರುವೆ ನನ್ ತೋಟ ಗೆದ್ದೆ ಬಿಟ್ ಬರಕ್ಕಿಲ್ಲ. ಹೋಗೋಗು. ನಿನ್ಗಿಂತ ಚಂದಾಗಿ ಕಲ್ಲಂಗಿರೋ ಗಂಡ್ಸರು ನಮ್ ಹಳ್ಳಿಲೇ ಇದ್ದಾರೆ. ನಡಿ ಆಚೆಗೆ ಅಂದೆ. ಒಳ್ಳೆ ಕೆಲ್ಸನೇ ಮಾಡ್ದೆ ಬಿಡು ಬನ್ನೇರಿ. ನಾನ್ ಯಾವಾಗ ತರ ಕೆಟ್ಟ ಕೆಲ್ಸ ಮಾಡಿದ್ನಿ? ಇಲ್ಲ. ಸಿದ್ರಾಮು, ನನ್ನ ಮಾತು ವಸಿ ಕೇಳ್ತೀಯ? ನೀನಿಂಗೆ ಅವನಿಗೆ ಮದುವೆ, ಇವನು ಕೋರ್ಟ್ ಖರ್ಚಿಗೆ, ಅದಕ್ಕೆ ಇದಕ್ಕೆ ಅಂತ ನಿನ್ ಜಮೀನ ಒತ್ತೆ ಮಡಗಿ ಊರಿನ ಜನಕ್ಕೆಲ್ಲ ಸಹಾಯ ಮಾಡ್ತೀಯಲ್ಲ, ಅವರೇನು ನಿನ್ ಹೊಗಳ್ತಾರೆ ನಿಜ. ಆದ್ರೆ ನಾಳೆ ನಿನ್ ಕಷ್ಟಕ್ಕೆ ಅವ್ರೇನಾದ್ರೂ ಆಯ್ತಾರ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಇದ್ರಲ್ಲಿ ಯೋಚನೆ ಮಾಡೋದು ಏನೈತೆ ವಾಸಪ್ಪನವ್ರೆ? ಊಟ ಮಾಡದ್ಮೇಲೆ ಉಳಿದದ್ದನ್ನ ಹಳಸೋವರೆಗೂ ಇಟ್ಕೊಂಡು ಬೀದಿಗೆ ಎಸೆಯೋದಕ್ ಬದಲು ಹಳಸೋದಕ್ ಮೊದ್ಲೇ ಯಾರಾದ್ರೂ ಹಸ್ತಿರೋರು ಕೊಟ್ರೆ ಒಳ್ಳೇದಲ್ವೇ? ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾನಿರೋನು ಒಬ್ಬ, ಇಷ್ಟೊಂದು ಜಮೀನು ಇಟ್ಕೊಂಡು ನಾ ಏನ್ ಮಾಡ್ಲಿ? ನಾನು ಅದ್ರಲ್ಲಿ ಒಂದು ಹುಲ್ಕಡ್ಡಿ ಸಹ ಬೆಳಿತಿಲ್ಲ. ನಿಮ್ ಹತ್ರನಾದ್ರೂ ಇದ್ರೆ ಅದು ಇದು ಸೆತ್ತೇನಾದ್ರೂ ಬೆಳಿತೀರಿ, ನಿಮ್ಗೂ ಉಪಯೋಗ ಆಗುತ್ತೆ, ಹಣ ಕೊಟ್ರೆ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ. ಕೇಳಿಲ್ವೇ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ. ಸಿದ್ರಾಮು, ಹಂಗೆ ಈ ವೇದಾಂತಾನು ಯಾವ ಉಪಯೋಗಕ್ಕೂ ಬರಾಕಿಲ್ಲ. ನಿಜ, ಕಟ್ಕೊಂಡ ಹೆಂಡತಿ ಒಬ್ಬಳನ್ನು ಬಿಟ್ರೆ ಬೇರೆ ಯಾವುದು ಕೊನೆವರೆಗೂ ಬರಲ್ಲ. ಅದಕ್ಕೆ ನಾನು ಅವ್ರಿಗೆ ಸಹಾಯ ಮಾಡಬೇಕು ಅಂತಿರೋದು. ದಯವಿಟ್ಟು ಇಲ್ಲ ಅನ್ಬೇಡಿ, ನನ್ನ ಜಮೀನು ಇಟ್ಕೊಂಡು ಹಣ ಕೊಡಿ. ಕನ್ಯಾಸರೆ ಬಿಡಿಸಿದ ಪುಣ್ಯ ಬರುತ್ತೆ, ಒಂದು ನೊಂದ ಜೀವಕ್ಕೆ ಶಾಂತಿ ಸಿಗುತ್ತೆ. ಸರಿಯಪ್ಪ, ನಾನು ಹೇಳೋಷ್ಟು ಹೇಳ್ದೆ, ಇದ್ರ ಮೇಲೆ ನಿನ್ನಿಷ್ಟ. ನಾಳೆನ ಪತ್ರ ತಗೊಂಬ. ನಾಳೆ? ಈಗಲೇ? ಓ, ಅದು ತಯಾರಾಗಿ ಬಂದಿದ್ದೀನಿ. ಅಯ್ಯೋ ಅಯ್ಯೋ, ಎಲ್ಲ ಚಲೋ ಆಗ್ತಲ್ಲಪ್ಪ. ಅವ ಏನವ ಹೇಳ್ದ? ಹ್ಞೂ ಕಣವ, ಕಾಲು ಕಲ್ತಾಕ್ಬಿಡ್ತು.
ನೀನ್ ಯಾಕೆ ಈ ವಯಸ್ಸಿನಲ್ಲಿ ಸಂತೆಗ್ ಬರಕ್ ಹೋದೆ? ಮಗನ ಸೊಸೆನ ಕಳ್ಸಕ್ಕಿಲ್ವಾ? ಆ ಅದೃಷ್ಟ ಈ ಮುದುಕಿಗೆಲ್ಲೈತೆ. ಇರೋಳೊಬ್ಳು ಸಾಯೋವರೆಗೂ ಹೆಂಗೋ ಹೇಗ್ಬೇಕು. ಬುಡ್ತು ಅನ್ನು ಅದ್ಯಾಕಾಗಂತೀಯ? ನಾನಿಲ್ವಾ? ಈಗಿದ್ದೀಯಾ? ಮನೆಗ್ ಬತ್ತೀಯಾ? ನೀನು ಅನ್ನು ಬರ್ಲಿಲ್ಲ ಅಂದ್ರೆ ಕೇಳು. ನೀನೇನೋ ಬತ್ತೀಯ, ಆದ್ರೆ ನಿಮ್ಮ ಅಪ್ಪ ಅಮ್ಮ ಬಿಡ್ಬೇಕಲ್ಲ. ಬುಡ್ದೆ ಮೂಗ್ದಾರ ಕಟ್ಟಾಕ್ತಾರ? ಮತ್ತೆ ತಾಳಿ ಅಂದ್ರೆ ಮೂಗ್ದಾರಲ್ದೆ ಮತ್ತೇನು? ನೀನು ಸರಿ. ಈಗ ಬರೋ ಗಂಡಸರು ಕುತ್ತಿಗೆಗೆ ತಾಳಿ ಕಟ್ಟಕ ಬರ್ತಾರೆ, ನೇನ್ ಬಿಗ್ಯಕ್ ಬರ್ತಾರೆ. ಶಿವ ಬಿಡ್ತು ಅನ್ನು ಅದ್ಯಾಕಂಗಂತೀಯವ್ವ? ಮತ್ತಿನ್ನೇನು, ಬರೋರೆಲ್ಲ ಹಣ ಹಣ ಅಂತ ಒಳ್ಳೆ ಹೆಣ್ದಾಗ ಅಂತ ಬಾಯ್ ತಕ್ಕೊಂಡೆ ಬರ್ತವೆ. ನಿಮ್ ಕಾಲದಲ್ಲಿ ಹಿಂಗೆ ಇತ್ತೇನಜ್ಜಿ? ನಿಂದ್ ಯಾವೂರವ್ವ? ಯಾರ ಮಗಳು? ಹೆರಗ್ ವಾಸಪ್ಪನವ್ರ ಮಗಳು ಬನ್ನೇರಿ ಕಣಜ್ಜಿ. ಅಲ್ಕಣ್ ಮುದ್ಕಿ, ಅವನಿಗೇನೋ ತಿಳುವಳಿಕೆ ಇಲ್ಲ ಅಂದ್ರೆ ವಯಸ್ಸಾದ್ ನಿನಗಾದ್ರು ಬೇಡವಾ? ದಾನ್ಸೂರ್ ಕರ್ಣಂಗೆ ಇರೋ ಹೊಲ ಗದ್ದೆನೆಲ್ಲ ಅಯ್ಯೋ ಅಪ್ಪ ಅಂದವ್ರು ಕೊಟ್ಬಿಟ್ಟು ಊರೂರು ಅನ್ಕೊಂಡಿರೋ ಅವನಿಗೆ ನವಲಂಗಿರೋ ನನ್ನ ಮಗಳನ್ನ ಕೊಟ್ಟು ಬಾರ ಕಳೀತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಳಕ್ಕೆ ನಾನೇ ಕಟ್ಕ ಅನ್ಕೊಂಡಿದ್ಯಾ? ತಿರುಪೆ ಎತ್ತಾದ್ರೂ ಹೆಣ್ತಿನ್ ಸಾಕ್ತೀನಿ ಅನ್ನೋ ಊರ್ ಮುಂದಿರೋ ದಾಸನಿ ಕೊಟ್ಟು ನನ್ನ ಮಗಳ ಮದುವೆ ಮಾಡ್ತೀನಿ ಹೊರ್ತು ದಿಮಾಲೆ ರಂಗ ಅಂತ ಉಂಡ್ಬಿಟ್ಟು ಊರೂರಲ್ಲಿಯೋ ಆ ಕೋಲೆ ಬಸ್ಸು ಮಾತ್ರ ಕೊಡಕ್ಕಿಲ್ಲ. ಅಲ್ಕಣಪ್ಪ ನನ್ ಮಾತ್ ವಸಿ. ವಸಿನೂ ಇಲ್ಲ, ಅಪಾರನೂ ಇಲ್ಲ. ಹೇಳಿದ್ದು ಕೇಳಿದ್ದು ಎಲ್ಲ ಆಯ್ತು. ಹಂಗೇನಾದ್ರೂ ಅವ್ನು ಮದುವೆ ಮಾಡ್ಬೇಕು ಅನ್ನೋ ತೆವಲ್ ನಿನಗಿದ್ರೆ ಯಾವ್ದೋ ಅವ್ನು ಕೂಡಿನೋ ಕುಂಟಿನೋ ತಂದು ಕಟ್ಟು. ಅವಳಿಗೂ ಹೇಳೋರು ಕೇಳಿಲ್ದ ಮೂಲೆಗೆ ತೆಪ್ಪಗೆ ಬಿದ್ದಿರ್ತಾಳೆ, ಇವನಿಗೂ ಊರು ಅಲಿಯಕ್ ಸರಿ ಹೋಯ್ತದೆ. ಇದೇ ನಿಮ್ ಕೊನೆ ಮಾತಾ? ಕೊನೆಯೂ ಇಲ್ಲ, ಬಾಳೆ ಕೊನೆ ಇಲ್ಲ, ಎದೋಗ ಆಚೆಗೆ ಹೋಯ್ತೀನಿ ಹೋಗಯ್ಯ. ಅದ್ಯಾಕಂಗ್ ಅರ್ಚ್ಕಂಡಿಯ? ಜಗತ್ನಲ್ಲಿ ನೀನ್ ಒಬ್ನೆಲ್ಲ ಎಣ್ಣೆತ್ತಿರಾನು ನಾನು ಕಂಡಿವ್ನಿ. ಇವಳ ಅಪ್ಪನಂತ ಹೆಣ್ ತಂದು ಮದ್ವೆ ಮಾಡ್ತೀನಿ. ನೀನ್ ಕೊಡ್ದೆ ಹೋದ್ರೆ ಬೇಡ, ಅದೇ ಹೋತು. ಯಾಕೆ ನನ್ನ ಹಿಂದಿಂದ ಬರ್ತಿದ್ದಿ? ಅದು ಅದು ಏನು? ನಮ್ಮಪ್ಪ ಬೈದ್ರು ಅಂತ ನೀವು ಸಿಟ್ ಮಾಡ್ಕೋಬೇಡಿ. ಅವ್ರ ಪರವಾಗಿ ನಾನ್ ಸಮಯ ಕೇಳ್ತೀನಿ. ಬರೆ ಹಾಕೋರೊಬ್ರು, ಬೆಣ್ಣೆ ಸವರವ್ರೊಬ್ರು. ಚೆನ್ನಾಗಿದೆ. ಅದು 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 ಹಂಗಲ್ಲ. ತಿಳಿದೆ ಅನ್ನೋದಕ್ಕೆ ನಿಮ್ಮಪ್ಪ ಏನು ಪುಟ್ಟ ಮಗುವಲ್ಲ. ಆಗಲ್ಲ ಅಂದ್ರೆ ಆಗಿತ್ತು, ಅದಕ್ಕೆ ಹಂಗಿಸ್ ಮಾತಾಡೋದ? ಹಣ ಇದೆ ಅನ್ನೋ ದುರಹಂಕಾರದಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡಬಾರ್ದು. ಅಲ್ಲ, ಆ ವಯಸ್ಸಾದ ಜೀವಕ್ಕಾದ್ರೂ ಬೆಲೆ ಬೇಡವಾ? ನಾನಿರ್ಬೇಕಾಗಿತ್ತು. ನೀವಿರ್ಲಿಲ್ವಲ್ಲ, ಅದಕ್ಕೆ ಸಂಸ್ಬಿಡಿ. ಏನ್ ಸಂಸದ್ ನಿನ್ ತಲೆ? ನಿಮ್ಮ ಅಪ್ಪಂಗೆ ಇಷ್ಟ ಇಲ್ಲ ಅನ್ನೋದು ನಿಂಗೆ ಗೊತ್ತಿತ್ತೋ ಇಲ್ಲ? ಮತ್ತೆ ಅಜ್ಜಿ ಹತ್ರ ನೀನು ಮೊದ್ಲೇ ಹೇಳ್ಬಿಡ್ಬೇಕಾಗಿತ್ತು ನನ್ಗೆ ಇಷ್ಟ ಇಲ್ಲ ಅಂತ. ಅದನ್ನ ಹೇಳೋಕೆ ನಾನು ಇಲ್ಲಿಗೆ ಬಂದಿದ್ದು. ಏನಂತ? ಇಷ್ಟ ಇಲ್ಲ ಅಂತ ಅಷ್ಟೇ ತಾನೆ? ಅಲ್ಲ, ಮತ್ತಿನ್ನೇನು? ಇಷ್ಟ ಇದೆ ಅಂತನಾ? ತಿಟ್ಟುವಾಗ್ಲು ಇಲ್ದಿದ್ರೆ ಇಲ್ಲಿಗೆ ಬಂದು ನಿಮ್ ಕೈಲಿ ಉಗ್ಸ್ಕೊಳಕ್ ನನ್ಗೆ ತವಲತ್ತಾಯ್ತಾ? ಕ್ಷಮಿಸ್ಬಿಡಿ. ಲೇ ಇವಳೆ, ಬಂದೆ. ಏನ್ ಮಾಡ್ತಿದ್ದೀಯ? ಏನ್ರಿ ಏನದ್ ಕಾಗ್ದ? ಮೊನ್ನೆ ನಮ್ಮ ಹುಡುಗಿ ನೋಡ್ಕೊಂಡೋದ್ರಲ್ಲ, ಅವ್ರ ಕಾಗ್ದ ಬರ್ದವ್ರೆ. ನಿಮ್ ಹುಡುಗಿ ನಮ್ಗೇನೋ ಒಪ್ಪಿಗೆ ಆಗೈತೆ, ಕೊಡೋದು ತಗೊಂಡ್ 10,000 ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಮದ್ವೆ ಯಾವಾಗ ಮಡಿಕಣ ಅಂತ. ಏನ್ ಹೇಳವಾ? ಹಂಗ ಜಯಸ್ರನ್ ಕೇಳ್ಕೊಂಬನ್ನಿ. ಮತ್ತೆ ಯಾರನ್ನು ಕೇಳೋದ್ ಬೇಡ, ಈ ಮದ್ವೆ ನಾವಲ್ಲೇ. ಅಲ್ಕಣ್ ಮಗ, ಬಂದ್ ಗಂಡ್ಗಳ್ನೆಲ್ಲ ಹಿಂಗ್ ಒಲ್ಲೆ ಒಲ್ಲೆ ಅಂತಂದ್ರೆ ಈ ಜನ್ಮದಾಗ ನಿನ್ ಮದ್ವೆ ಆಯ್ತದ? ಆಗ್ದಿದ್ರೆ ಅಷ್ಟೇ ಹೋಯ್ತು. ನಾ ಮದ್ವೆ ಆದ್ರೆ ಅವ್ರನ್ನೇಯ, ಇಲ್ದಿದ್ರೆ ಹಿಂಗೆ ಇಟ್ಬಿಡ್ತೀನಿ. ಅವ್ರನ್ನೇಯ? ಅವ್ರನ್ನಿಂದ ಯಾರ್ನವ? ಅವ್ರನ್ನೇಯ. ಲೇ, ಅವ್ರನ್ನೇ ಅಂದ್ರೆ ಯಾರನ್ನ? ಸಿದ್ರಾಮನ್ನ. ಸಿದ್ರಾಮಣ್ಣ? ಅವನತ್ರ ಏನೈತೆ ಅಂತ ನೀ ಇಷ್ಟಪಟ್ಟಿಯೇ? ಗುಣ ಐತೆ, ಸಾಲ್ದ? ಐತೆ ಐತೆ, ಕರ್ಣನ್ ಗುಣ ಐತೆ, ಅದ್ ನಾನು ಒಪ್ಕೊಂತೀನಿ. ಆದ್ರೆ ಮಗ, ಕಣ್ಣು ಮುಚ್ಕೊಂಡು ದಾನ ಮಾಡೋಂತಾವ ಬಿಲ್ಪತ್ರೆ ಬಿಟ್ರೆ ತಿನ್ನಕ್ಕೇನು ಇರಕ್ಕಿಲ್ಲ. ಆಮೇಲೆ ಭಿಕ್ಷೆ ಭಿಕ್ಷೆ ಎತ್ಬೇಕಾಯ್ತದೆ. ಭಿಕ್ಷೆನೋ ಪಕ್ಷೇನೋ, ನಾನು ಅವ್ರನ್ನೇ ಮದ್ವೆ ಆಗೋದು. ಆ ಕೋಲೆ ಬಸವನ್ ಜೊತೆಗೆ ಭಿಕ್ಷೆ ಎತ್ತ ಕಳ್ಸಕ್ಕೆ ನಾನು ಒಪ್ಪಕ್ಕಿಲ್ಲ. ಬನ್ನೇರಿ, ಮಾಣಿಕ್ಯದ ಬೆಲೆ ಗೊತ್ತಿಲ್ದಿರೋ ಮಂಗ ಕಣವ ಅವನು. ಕಂಡವ್ರ ಕಷ್ಟಕ್ಕೆ ತನ್ನ ಎಂಡ್ರ ಮಾರಕ್ಕೂ ಏಸೋನಲ್ಲ. ಅಪ್ಪ, ಇನ್ನೊಂದಪ್ಪ ಅವನ್ನೇನಾದ್ರೂ ಅಂದ್ರೆ ನನ್ ಮೇಲೆ ಆಣೆ. ಬನ್ನೇರಿ ಅಪ್ಪ, ನಾನು ಆವಾಗ್ಲೇ ಅವ್ರಿಗೆ ಮನ್ಸು ಕೊಟ್ಬಿಟ್ಟಿದ್ದೀನಿ. ಪ್ರಾಣ ಕೊಡೋದೊಂದೇ ಬಾಕಿ. ನೀವ್ ಒಪ್ಲಿಲ್ಲ ಅಂದ್ರೆ
ಅದನ್ನು ಕೊಟ್ಬಿಡ್ತೀನಿ. ಮಗ ಬಿಡ್ತು ಅನ್ನೋವ. For more updates, like, comment, subscribe to our channel.